ಸ್ನೇಹಿತರೆ ಇವತ್ತು ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ವಾಟ್ಸ್ಆಪ್ನ ಒಂದು ಲಿಂಕ್ ನ ಯಾವ ರೀತಿ ಆಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಇನ್ಸ್ಟಾಗ್ರಾಮ್ ಬಯೋನಲ್ಲಿ ವಾಟ್ಸ್ಆಪ್ ನಂಬರ್ನ ಬದಲಾಗಿ ನೀವು ವಾಟ್ಸ್ಆಪ್ನ ಒಂದು ಲಿಂಕ್ ಅನ್ನ ಆಡ್ ಮಾಡಬಹುದು. ಅಂದ್ರೆ ಆ ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಮ್ಮ ಒಂದು ವಾಟ್ಸ್ಆಪ್ ಮೂಲಕ ಮೆಸೇಜ್ ವಾಟ್ಸ್ಆಪ್ ಓಪನ್ ಆಗುತ್ತೆ. ಅದರ ಮೂಲಕ ಅವರು ನಮಗೆ ಮೆಸೇಜ್ ಕೂಡ ಮಾಡಬಹುದು. ಬೇರೆಯವರು ನಮ್ಮ ಒಂದು ಏನು ಪ್ರೊಫೈಲ್ ನ ವಿಸಿಟ್ ಮಾಡ್ತಾರೆ ಅವರು ಮೆಸೇಜ್ ಕೂಡ ಮಾಡಬಹುದು. ಅಲ್ಲಿ ವಾಟ್ಸ್ಆಪ್ ನಂಬರ್ನ ಬದಲಾಗಿ ನಾವು ವಾಟ್ಸ್ಆಪ್ನ ಒಂದು ಲಿಂಕ್ ಅನ್ನ ಆಡ್ ಮಾಡಬಹುದು. ನಾವು ಬೇರೆ ಬೇರೆ ಪ್ರೊಫೈಲ್ ಸೋಷಿಯಲ್ ಮೀಡಿಯಾ ಲಿಂಕ್ ನ ಯಾವ ರೀತಿ ಆಡ್ ಮಾಡ್ತೀವಿ ಪ್ರೊಫೈಲ್ ಲಿಂಕ್, ಆ ರೀತಿ ನಮ್ಮ ಒಂದು ವಾಟ್ಸ್ಆಪ್ ನ ಪ್ರೊಫೈಲ್ ಲಿಂಕ್ ಅನ್ನ ಅಲ್ಲಿ ಆಡ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಮೊದಲು ವಾಟ್ಸ್ಆಪ್ ನ ನಮ್ಮ ಏನು ವಾಟ್ಸ್ಆಪ್ ನಂಬರ್ ಇರುತ್ತೆ ಅದರ ಒಂದು ಪ್ರೊಫೈಲ್ ನ ಲಿಂಕ್ ಅನ್ನ ಮೊದಲು ಜನರೇಟ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಆ ಲಿಂಕ್ ನ ತಗೊಂಡು ನಾವು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಆಡ್ ಮಾಡಬೇಕಾಗುತ್ತೆ. ಸಂಪೂರ್ಣವಾದಂತ ಪ್ರೊಸೆಸ್ ನ ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಮೊದಲು ನಾನು ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ನಂಬರ್ ನ ಲಿಂಕ್ ಅನ್ನ ಜನರೇಟ್ ಮಾಡ್ಕೋತೀನಿ. ನಂತರದಲ್ಲಿ ಆ ಲಿಂಕ್ ನ ತಗೊಂಡು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಆಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸಂಪೂರ್ಣವಾದಂತಹ ಪ್ರೊಸೆಸ್ ನ ಯಾವ ರೀತಿ ಅಂತ. ಮೊದಲು ಒಂದು ಬ್ರೌಸರ್ ನ ಓಪನ್ ಮಾಡಿಬಿಟ್ಟು ಆ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳೋಣ. ಆ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೇರವಾಗಿ ನೀವು ಕ್ಲಿಕ್ ಮಾಡಿ ಹೋಗಬಹುದು. ನಾನು ಸದ್ಯಕ್ಕೆ ನನ್ನ ಒಂದು ಕ್ರೋಮ್ ಬ್ರೌಸರ್ ನಲ್ಲಿ ಆ ಒಂದು ವೆಬ್ಸೈಟ್ ನ ಓಪನ್ ಮಾಡ್ತೀನಿ. ಕ್ರೋಮ್ ಬ್ರೌಸರ್ ನ ಸರ್ಚ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ವೆಬ್ಸೈಟ್ ನ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಯಾವುದು ಅಂದ್ರೆ ಅಲೋ ಚಾಟ್ ಅಂತ ಇಲ್ಲಿ ನೋಡಬಹುದು. ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಅಲೋ ಚಾಟ್ ಅಂತ ಈ ರೀತಿ ಇಷ್ಟು ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಮೇಲ್ಗಡೆ ಫ್ರೀ ವಾಟ್ಸ್ಆಪ್ ಲಿಂಕ್ ಜನರೇಟರ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಮೇಲ್ಗಡೆ ನಮ್ಮ ಒಂದು ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಕ್ರಿಯೇಟ್ ಲಿಂಕ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಫೋನ್ ನಂಬರ್ನ ಹಾಕಬೇಕು. ನಂತರದಲ್ಲಿ ಕೆಳಗಡೆ ಬಾಕ್ಸ್ ಇದೆ, ಅಲ್ಲಿ ಒಂದು ಮೆಸೇಜ್ ಕೂಡ ನಾವು ಟೈಪ್ ಮಾಡಬಹುದು. ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಒಂದು ಆಟೋಮೆಟಿಕ್ ಮೆಸೇಜ್ ಅನ್ನೋದು ಟೈಪ್ ಆಗುವ ಹಾಗೆ ನಾವು ಮೆಸೇಜ್ ಕೂಡ ಆಡ್ ಮಾಡಬಹುದು. ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಕೆಳಗಡೆ ಒಂದು ಲಿಂಕ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ನೋಡಿ ಈ ರೀತಿ ಆ ಲಿಂಕ್ ಅನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕ್ಯೂ ಆರ್ ಕೋಡ್ ಕೂಡ ಕ್ರಿಯೇಟ್ ಆಗಿದೆ. ಕ್ಯೂ ಆರ್ ನಮಗೆ ಬೇಕಾಗಿಲ್ಲ. ಇಲ್ಲಿ ಲಿಂಕ್ ಅನ್ನ ಕಾಪಿ ಮಾಡ್ಕೋಬೇಕು. ಈ ಲಿಂಕ್ ಅನ್ನ ತಗೊಂಡ್ಬಿಟ್ಟು ನಾವು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಆಡ್ ಮಾಡಿದ್ರೆ ಇದು ನಮ್ಮ ವಾಟ್ಸ್ಆಪ್ ನ ಪ್ರೊಫೈಲ್ ಲಿಂಕ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಮ್ಮ ಒಂದು ವಾಟ್ಸ್ಆಪ್ ನ ಚಾಟ್ ಅನ್ನೋದು ಓಪನ್ ಆಗುತ್ತೆ. ನೋಡು ಮೊದಲು ಕಾಪಿ ಮಾಡಿದ ನಂತರದಲ್ಲಿ ಇನ್ಸ್ಟಾಗ್ರಾಮ್ ನ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇನ್ಸ್ಟಾಗ್ರಾಮ್ ನ ಪ್ರೊಫೈಲ್ ಇಲ್ಲಿ ಓಪನ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿಬಿಟ್ಟು ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಎಡಿಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ 3 ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಆಲ್ರೆಡಿ ನೋಡೋದಕ್ಕೆ ಸಿಗ್ತಾ ಇದೆ. ನಂತರದಲ್ಲಿ ಮೇಲ್ಗಡೆ ಆಡ್ ಎಕ್ಸ್ಟರ್ನಲ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಹೊಸ ಲಿಂಕ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಇಲ್ಲಿ URL ಅಂತ ಏನಿದೆ ಇಲ್ಲಿ ಈ ಬಾಕ್ಸ್ ಮೇಲೆ ನಾವು ಈ ರೀತಿ ಕ್ಲಿಕ್ ಮಾಡಬೇಕು. ಮೊದಲು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಒತ್ತಿ ಹಿಡಿಬೇಕು, ಲಾಂಗ್ ಪ್ರೆಸ್ ಮಾಡಬೇಕು, ಅಂದ್ರೆ ಒತ್ತಿ ಸ್ವಲ್ಪ ಹಿಡಿಬೇಕು. ಹಿಡಿದ ನಂತರದಲ್ಲಿ ಇಲ್ಲಿ ಪೇಸ್ಟ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಾವು ಕಾಪಿ ಮಾಡಿರುವಂತ URL ಅನ್ನೋದು ಇಲ್ಲಿ ಪೇಸ್ಟ್ ಆಗಿರುತ್ತೆ. ನೋಡಬಹುದು ಇಲ್ಲಿ ಈ ಒಂದು ಲಿಂಕ್ ಅನ್ನೋದು ಇಲ್ಲಿ ಪೇಸ್ಟ್ ಆಗಿದೆ. ಆದ ನಂತರದಲ್ಲಿ ಕೆಳಗಡೆ ಟೈಟಲ್ ಅಂತ ಏನಿದೆ ಅಲ್ಲಿ ನಾವು ವಾಟ್ಸ್ಆಪ್ ಅಂತ ಟೈಪ್ ಮಾಡ್ಕೋಬೇಕು. ಅಂದ್ರೆ ನಾವು ವಾಟ್ಸ್ಆಪ್ ಲಿಂಕ್ ಅನ್ನ ಇಲ್ಲಿ ಆಡ್ ಮಾಡ್ತಾ ಇದೀವಿ. ಇಲ್ಲಿ ಟೈಟಲ್ ಅಂತ ಏನಿದೆ ನಾವು ಇಲ್ಲಿ ವಾಟ್ಸ್ಆಪ್ ಅಂತ ನಾವು ಟೈಪ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡೋಣ. ಇಲ್ಲಿ ನೋಡಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಾನು ಸೇವ್ ಮಾಡ್ತೀನಿ. ನೋಡಬಹುದು ಇಲ್ಲಿ ಮೂರು ಸೋಷಿಯಲ್ ಮೀಡಿಯಾ ಲಿಂಕ್ ಜೊತೆಗೆ ವಾಟ್ಸ್ಆಪ್ ಲಿಂಕ್ ಕೂಡ ಆಡ್ ಆಗಿದೆ. ಈ ಒಂದು ವಾಟ್ಸ್ಆಪ್ ಲಿಂಕ್ ಅನ್ನೋದು ಬೇರೆಯವರಿಗೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಬಹುದು ಬೇರೆಯವರು ನಮ್ಮ ಪ್ರೊಫೈಲ್ ನಲ್ಲಿ ವಿಸಿಟ್ ಮಾಡಿದ ನಂತರದಲ್ಲಿ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ವಾಟ್ಸ್ಆಪ್ ಲಿಂಕ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ವಾಟ್ಸ್ಆಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಮ್ಮ ಒಂದು ವಾಟ್ಸ್ಆಪ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಅವ್ರು ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ನೋಡ್ತಾ ಇರಬಹುದು, ನೇರವಾಗಿ ನಮ್ಮ ಒಂದು ವಾಟ್ಸ್ಆಪ್ ಅನ್ನೋದು ಚಾಟ್ ಇಲ್ಲಿ ಓಪನ್ ಆಗಿದೆ. ಈ ರೀತಿ ನಾವು ಒಂದು ವಾಟ್ಸ್ಆಪ್ ನ ಲಿಂಕ್ ಅನ್ನ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಆಡ್ ಮಾಡಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.